ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮ್ಯಾಥ್ಸ್ನಲ್ಲಿ ಮಲ್ಟಿಪ್ಲಿಕೇಶನ್ ಪಾರ್ಟ್ 3 ಮಾಡ್ತಾಯಿದ್ದೀವಿ. ಇವತ್ತಿದ್ರಲ್ಲಿ ನಾವು ಯಾವ್ದು ನಂಬರು ಎಂಡಾಗೋ 5 ಎಂಡಾಗೋ ನಂಬರನ್ನ ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡೋದಂತ ನೋಡ್ತಾ ಇದ್ದೀವಿ. ಇದರಲ್ಲಿ ಫಸ್ಟು ಎಕ್ಸಾಂಪಲ್ ತೊಗೊಂಡಿರೋದು 25 × 45. ಫಸ್ಟ್ ನಾವು ಲಾಸ್ಟಲ್ಲಿ 5 ಇರುತ್ತಲ್ಲ, 5ನ ಇಗ್ನೋರ್ ಮಾಡೋದು. ಆಮೇಲೆ ಉಳಿದಿರೋದು 2 ಮತ್ತು 4, 2, 4. ಈಗ ಇವೆರಡರದ್ದು ಪ್ರಾಡಕ್ಟು ಪ್ಲಸ್ ಆ್ಯಾವ್ರೇಜು ಮಾಡಬೇಕು. ಪ್ರಾಡಕ್ಟ್ ಎಷ್ಟು ಇದ್ರದ್ದು? 4 × 2 8, 8 ಪ್ಲಸ್ ಈಗ ಆ್ಯಾವ್ರೇಜ್ ಬೇಕು. ಆ್ಯಾವ್ರೇಜು 2 + 4 ಡಿವೈಡೆಡ್ ಬೈ 2. 2 + 4 = 6/2. 6/2, 3 is the answer. 3. 8 + 3 11. ಓಕೆ, ಈಗ 11 ಈಗ ನಾವೇನು ಮಾಡಬೇಕು? 11 × 100. ಈಗ ಯಾವ ನಂಬರ್ ಬಂದಿರುತ್ತೋ ಆ ನಂಬರಿಂದ 100ಅನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆನ್ಸರ್ 1100. ಆನ್ಸರ್ ಎಷ್ಟು ಬಂದಿರುತ್ತೋ ಅದಕ್ಕೆ 25ನ ಆ್ಯಡ್ ಮಾಡಬೇಕು. 25, 1125 ಆನ್ಸರ್ ಇದೆ. ಆನ್ಸರ್ ಕರೆಕ್ಟಾಗಿದೆಯೋ ಇಲ್ಲ ಅಂತ ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡಿ. ಕರೆಕ್ಟಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಸಲ 95 × 145 ಮಾಡೋಣ. ಓಕೆ, 95 × 145 ಸೇಮ್ ಅದೇ ಪ್ರಾಡಕ್ಟು. ಫಸ್ಟು ನಾವು 5ನ ಮತ್ತು 5ನ ಕ್ಯಾನ್ಸಲ್ ಮಾಡಬೇಕು. 9 × 14, 14 9s 126 ತಾನೆ. ಪ್ಲಸ್ ಇದರ ಆ್ಯಾವ್ರೇಜು 9 + 14 23 ಡಿವೈಡೆಡ್ ಬೈ 2. 2 1s 2 1s 1 1 11.5. 11.5 ಆಯಿತಾ. ಈಗ ಇವೆರಡೂ ಆ್ಯಡ್ ಮಾಡಬೇಕು. 26 + 11 6 + 1 7.5 ಇರುತ್ತೆ. ಹಾಗೆ 6 + 1 7, 2 + 1 3 1 ಆಯಿತಾ. ಈಗ ಇದನ್ನು 100ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಂಟು 100. ಆನ್ಸರು 13750. ಒಂದೇ 0 ಹಾಕಿರೋದು, ಯಾಕಂದರೆ ಇಲ್ಲಿ ಪಾಯಿಂಟ್ ಐತಲ್ಲ ಅದಕ್ಕೆ ಒಂದೇ 0. ಈಗ ಇದಕ್ಕೆ 25 ಆ್ಯಡ್ ಮಾಡಬೇಕು. ಆನ್ಸರು 57731. ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ನೋಡಿ. 13,775. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.